ಹಲೋ ನಮಸ್ತೆ. ಇವತ್ತು ಇಷ್ಟು ಡೈನಿಂಗ್ ಸೆಟ್ಗಳು, ಸರ್ವಿಂಗ್ ಬೌಲ್ಗಳು ಮತ್ತು ಸೆರಾಮಿಕ್ ಕಪ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಅಷ್ಟು ಕಪ್ಗಳನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಎಲ್ಲ ಹೇಗಿದೆ ಅಂತ ಪಟ ನೋಡೋಣ ಬನ್ನಿ. ಮೊದಲನೇದಾಗಿ ಇದು 3 ಪೀಸ್ ಕೋಂಬೋ ಇರುವಂಥದ್ದು. ಇದು ಫೈಬರ್ದು. ಯಾರು ಈ ಕ್ರಿಯೇಟರ್ಸ್ಗಳೆಲ್ಲ ವೀಡಿಯೋಗಳು ಮಾಡ್ತಾ ಇರ್ತೀರಲ್ಲ, ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುವಂಥದ್ದು ಇದು. ನೋಡಿ, ಲುಕ್ ಬಂದು ಫೈಬರ್ ಥರ ಅನಿಸೋದಿಲ್ಲ, ಸಿರಾಮಿಕ್ ಲುಕ್ ಇದೆ. ಫುಡ್ ಹಾಕಿದಾಗ ಇದು ಸೆರಾಮಿಕ್ ಥರನೇ ಕಾಣಿಸುತ್ತೆ. ನೋಡಿ, ಡಿಫ್ರೆಂಟಾಗಿದೆ. ಔಟ್ಸೈಡಿಂದ ನೋಡೋದಕ್ಕೆ ಸೆರಾಮಿಕ್ ಥರ ಕಾಣಿಸುತ್ತೆ, ಬಟ್ 3 ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ನೀವು ಒಂದೊಂದು ಫುಡ್ಡನ್ನು ಪ್ರೆಸೆಂಟ್ ಮಾಡುವಾಗ ಒಂದೊಂದು ಡಿಫ್ರೆಂಟ್ ಬೌಲನ್ನು ಉಪಯೋಗಿಸಬಹುದು. ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ವೈಸ್ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ನೋಡಿ, ಸೆರಾಮಿಕ್ ಬೌಲು. ಪ್ಯಾಕ್ ಆಫ್ 4 ಸೆರಾಮಿಕ್ ಬೌಲ್ ಬರುತ್ತೆ ಇದರಲ್ಲಿ. ಜಾಪನೀಸ್ ಸ್ಟೈಲಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಮೈಕ್ರೋವೇವ್ ಸೇಫ್ ಮತ್ತು ಡಿಶ್ ವಾಷರ್ ಸೇಫ್ ಕೂಡ ಇದೆ. ತುಂಬ ತಿಕ್ಕಾಗಿದೆ, ಡಿಸೈನ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಬೌಲ್ನ ಡಿಸೈನ್ ಕೂಡ ಯೂನಿಕ್ ಆಗಿದೆ. ಲಿಡ್ಡೇನು ಬರೋದಿಲ್ಲ. ಪ್ಯಾಕ್ ಆಫ್ 4ಗೆ 450 ಒಳಗೆ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಲಿಡ್ ಇರುವಂತಹ ಸರ್ವಿಂಗ್ ಬೌಲ್. ಇದು ಪ್ಯಾಕ್ ಆಫ್ 3 ಬರುತ್ತೆ. ಸರ್ವಿಂಗ್ ಬೌಲು ತುಂಬ ಚೆನ್ನಾಗಿದೆ. ಜೊತೆಗೆ ನೀವು ಇದನ್ನು ಬಜ್ಜಿ, ಚಪಾತಿ ಹಿಟ್ಟು ಕಲಸೋದಕ್ಕೆ ಮಿಕ್ಸಿಂಗ್ ಬೌಲಾಗಿ ಸಹ ಯೂಸ್ ಮಾಡಬಹುದು. ಫುಡ್ಡನ್ನು ಸರ್ವ್ ಮಾಡೋದಕ್ಕೆ ಅಥವಾ ಡೈನಿಂಗ್ ಟೇಬಲಲ್ಲಿ ಅರೇಂಜ್ ಮಾಡಿ ಇಟ್ಟಾಗ ಕ್ಲೋಸ್ ಮಾಡೋದಕ್ಕೆ ಲಿಡ್ ಕೂಡ ಇದೆ. ಟ್ರಾನ್ಸ್ಪರೆಂಟ್ ಲಿಡ್ ಇರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಲಿಡ್ಡಿನಲ್ಲಿ ಇರುವಂಥ ಗ್ಲಾಸ್ ಬ್ರೇಕಬಲ್ ಗ್ಲಾಸ್ ಅಲ್ಲ ಲಿಡ್ಡಲ್ಲಿ ಬಳಸಿರೋದು. ಈ ರೀತಿ ಸೈಜ್ ಬರುತ್ತೆ. ಸರ್ವಿಂಗ್ ಬೌಲಾಗಿ ಕೂಡ ನೀವು ಯೂಸ್ ಮಾಡಬಹುದು. ಕಂಪ್ಲೀಟ್ಲಿ ಸ್ಟೀಲ್ ಮೆಟೀರಿಯಲ್ ಇದೆ. ಚೆನ್ನಾಗಿದೆ ಇದು. ಈಗ ಸೇಲ್ ನಡೀತಾ ಇರೋದ್ರಿಂದ ಪ್ರೈಸ್ ಕೂಡ ಕಡಿಮೆ ಆಗಿರುತ್ತೆ. ಅರೌಂಡ್ 500 ಒಳಗೇ ನಿಮಗೆ ಇದು 3 ಪೀಸ್ ಸೆಟ್ ಸಿಗುತ್ತೆ ವಿತ್ ಲಿಡ್ಡು. ನೋಡಿ, ಒಂದು ಸರ್ತಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ ಪ್ರೈಸ್ ಎಷ್ಟಿದೆ ಅಂತ ಹೇಳಿ. ಕ್ವಾಲಿಟಿ ಚೆನ್ನಾಗಿದೆ, ನೋಡಬಹುದು ಒಂದು ಸರ್ತಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ನೋಡೋಣ. ಇದು ಗ್ಲಾಸ್ ಮೆಟೀರಿಯಲ್ದಾಗಿರುತ್ತೆ. ಇದು ಕೂಡ ಒಂದು ಸರ್ವಿಂಗ್ ಬೌಲ್ ಥರ ಬರುತ್ತೆ. ಅಥವಾ ನೀವು ಆ್ಯಸ್ ಅ ಕ್ರಿಯೇಟರ್ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಇದನ್ನು ಫುಡ್ ತುಂಬ ಡೆಕೋರೇಟಿವ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಬಳಸ್ಬಹುದು. ಗ್ಲಾಸ್ ಬೌಲ್ನಲ್ಲಿ ಫ್ರೂಟ್ಸ್ಗಳನ್ನು ಸ್ಟೋರ್ ಮಾಡೋದಕ್ಕೆ ಇದನ್ನು ಬಳಸಬಹುದು. ಅಥವಾ ಫುಡ್ ಏನಾದರೂ ಉಳಿದಿದ್ರೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಇಟ್ಟು ಸಹ ನೀವು ಫುಡ್ ಉಳಿದಿರುವಂಥದ್ದನ್ನು ಹಾಳಾಗದೇ ಇರೋ ಹಾಗೆ ಮುಚ್ಚಿಡಬಹುದು. ಯಾವುದೇ ರೀತಿ ನೊಣ ಅಥವಾ ನುಸಿ ಅವುಗಳು ಟಚ್ ಮಾಡಿದೈತಿ ಚೆನ್ನಾಗಿ ಇಡಬಹುದು. ಚೆನ್ನಾಗಿದೆ ಇದು ಬೌಲು. ಗಾಜಿನ ಬೌಲು ಇದು. 260 ಅಥವಾ 250 ಒಳಗೇ ನಿಮಗಿದು ಸಿಗತ್ತೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಪ್ಯಾಕ್ ಆಫ್ 12 ಸರ್ವಿಂಗ್ ಸ್ನ್ಯಾಕ್ಸ್ ಬೌಲ್. ಇದು ಸ್ನ್ಯಾಕ್ಸ್ಗಳನ್ನು ಸರ್ವ್ ಮಾಡೋದಕ್ಕೆ, ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ಕೊಡೋದಕ್ಕೆ ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಕೊಡೋದಕ್ಕೆ, ಕಟ್ ಮಾಡಿರುವಂತಹ ಫ್ರೂಟ್ಸ್ಗಳನ್ನು ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು. ಪ್ಯಾಕ್ ಆಫ್ 12 ಬರುತ್ತೆ. 12ಗೆ 350 ರುಪೀಸ್ ನಾನು ಪೇ ಮಾಡಿದ್ದೀನಿ. ನಾನು ಲಿಂಕ್ ಕೊಟ್ಟಂತಹ ಪ್ರಾಡಕ್ಟ್ಗಳನ್ನು ಮಾತ್ರ ನಾನು ತರಿಸಿ ರಿವ್ಯೂ ಮಾಡಿರ್ತೀನಿ. ಅದೇ ರೀತಿಯ ಪ್ರಾಡಕ್ಟು ನೀವು ಬೇರೆ ಸೆಲ್ಲರ್ಗಳು ಸೇಲ್ ಮಾಡೋಂಥವ್ರ ಜೊತೆಗೆ ನೀವು ತರಿಸಿದ್ರೆ ಅದು ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಅದೇ ಥರದ ಪ್ರಾಡಕ್ಟ್ ನೀವು ಬೇರೆ ಬುಕ್ ಮಾಡಿದರೆ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಆಮೇಲೆ ನನ್ನ ಬೈಕೊಳ್ಬೇಡಿ. ಯಾಕಂದರೆ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಪ್ರಾಡಕ್ಟನ್ನು ಮಾತ್ರ ನಾನು ತರಿಸಿ ರಿವ್ಯೂ ಮಾಡಿರ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಎಲಿಗೆಂಟ್ ಆಗಿರುವಂತಹ ಸೆರಾಮಿಕ್ ಬೌಲ್. ಇದು ತುಂಬ ಚೆನ್ನಾಗಿದೆ. ಡೀಸೆಂಟ್ ಕಾಂಬಿನೇಷನ್, ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೆರಾಮಿಕ್ ಬೌಲು ಹೆವಿ ವೆಯ್ಟ್ ಇದೆ, ಸಕ್ಕದಾಗಿದೆ ಲುಕ್ಕು. ಇದರಲ್ಲಿ ಫುಡ್ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಫ್ ಯು ಆರ್ ಅ ಕ್ರಿಯೇಟರ್, ಅದು ನೀವು ಫುಡ್ನ ಪ್ರೆಸೆಂಟ್ ಮಾಡುವಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟು ಇದು ಪ್ಯಾಕ್ ಆಫ್ 4 ಸೆರಾಮಿಕ್ ಬೌಲು. ಸೈಜು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ನೀವು ಈ ಜಾಮೂನೆಲ್ಲ ಸರ್ವ್ ಮಾಡುವಂತಹ ಸೈಜ್ ಬೌಲ್ ಬರುತ್ತೆ ಇದು. ಪಲ್ಯಗಳನ್ನು ಸರ್ವ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಪಲ್ಯ, ಸಾಂಬಾರೆಲ್ಲ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಸೈಜ್ ಬರುತ್ತೆ. ನೀವು ಅಡುಗೆ ವಿಡಿಯೋಗಳನ್ನು ಮಾಡುವಂತಹ ಯೂಟ್ಯೂಬ್ ಕ್ರಿಯೇಟರ್ ಇದ್ದರೆ ನಿಮಗೆ ಪರ್ಫೆಕ್ಟ್. ಇದು ನೋಡೋದಕ್ಕೆ ದೊಡ್ಡನೇ ಕಾಣಿಸುತ್ತೆ. ಫುಡ್ಡನ್ನು ಪ್ರೆಸೆಂಟ್ ಮಾಡೋದಕ್ಕೆ ಯೂನಿಕ್ ಆಗಿ ಚೆನ್ನಾಗಿದೆ.
ಇದಲ್ದೇ ಈ ರೀತಿಯ ಚಟ್ನಿ ಬೌಲನ್ನು ಕೂಡ ತರಿಸಿದ್ದೆ. ತುಂಬ ಸೈಜ್ ಚಿಕ್ಕದಿತ್ತು, ನಾಟ್ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದರ ರಿವ್ಯೂವನ್ನು ಇಲ್ಲಿ ಶೇರ್ ಮಾಡಿಲ್ಲ. ಓಕೆ, ಇದೇ ಥರದ ಹಾನೆಸ್ಟ್ ರಿವ್ಯೂ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದರೂ ಪ್ರಾಡಕ್ಟ್ನ ರಿವ್ಯೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಶಾಪಿಂಗ್.